ಫ್ರೆಂಡ್ಸ್, ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಇನ್ಫಾರ್ಮೇಶನ್. ಏನಪ್ಪಾ ಇದು, ಯಾವಾಗ್ಲೂ ಖುಷೀಸ್ ಹೆಲ್ದಿ ಕಿಚನ್ ಅಂತ ಹೇಳ್ತಿದ್ದವಳು ಇವತ್ತು ಖುಷೀಸ್ ಹೆಲ್ದಿ ಇನ್ಫಾರ್ಮೇಶನ್ ಅಂತ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಈ ಎಪಿಸೋಡ್ ಇಂದ ನಾವು ನಿಮ್ಗೋಸ್ಕರ ಖುಷೀಸ್ ಹೆಲ್ದಿ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದೀವಿ. ನಿಮ್ಗೆ ಈ ಹೆಲ್ದಿ ಇನ್ಫಾರ್ಮೇಶನ್ ನಲ್ಲಿ ಆದಷ್ಟು ನಿಮ್ಗೆ ಉಪಯೋಗ ಆಗುವಂತಹ ಇನ್ಫಾರ್ಮೇಶನ್ ಅನ್ನೇ ಕೊಡ್ತಾ ಹೋಗ್ತೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ತುಂಬಾನೇ ಮುಖ್ಯ. ಹಾಗಾಗಿ ನಮ್ಮ ಈ ಮೊದಲನೇ ಹೆಜ್ಜೆಗೆ ನಿಮ್ಮ ಸಪೋರ್ಟ್ ಖಂಡಿತ ಇದ್ದೇ ಇರುತ್ತೆ ಅಂತ ಭಾವಿಸ್ತೀನಿ. ಸೊ ಹಾಗಿದ್ರೆ ಮೊದಲನೇ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಫಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮ್ಗೋಸ್ಕರ ಅಂತ ಒಂದು ಕಾಮನ್ ಹೋಮ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಅದು ಯಾವ್ದಕ್ಕೆ ಅಂದ್ರೆ, ಯೂಶಲಿ ಕಾಮನ್ ಆಗಿ ಅವಾಗವಾಗ ಎಲ್ರಿಗೂ ನೆಗಡಿ ಆಗ್ತಾನೆ ಇರುತ್ತೆ, ಅದರಿಂದ ಮೂಗ್ ಕಟ್ಟಿರುತ್ತೆ, ಅದರಿಂದ ತಲೆ ಭಾರ ಇರುತ್ತೆ. ಹಾಗಾಗಿ ನಾವು ಉಸಿರಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ, ನಿದ್ರೆ ಮಾಡಕ್ ಆಗ್ತಿರಲ್ಲ, ಎಷ್ಟೆಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗತ್ತೆ. ಸೊ ಇದಕ್ಕೆ ಯೂಶಲಿ ನೀವೆಲ್ಲ ಯಾವಾಗ್ಲೂ ಫಸ್ಟ್ ಮೆಡಿಕಲ್ ಶಾಪ್ ಹೋಗಿರ್ತೀರಾ, ಹಾಗೆ ವಿಕ್ಸ್ ಯೂಸ್ ಮಾಡಿರ್ತೀರಾ, ಹಾಗೆ ಸ್ಟೀಮ್ ಕೂಡ ತಗೊಂಡಿರ್ತೀರಾ, ಅಂತೂ ಸಹ ನಿಮ್ಗೆ ಕಡಿಮೆ ಆಗಿರೋದಿಲ್ಲ. ಈ ತರ ಸಿಚುಯೇಷನ್ ಅಲ್ಲಿ ನಾವು ಈ ಟಿಪ್ ಅನ್ನ ಫಾಲೋ ಮಾಡ್ಬೋದು. ಯಾವ್ದು ಈ ಟಿಪ್ ಅಂತ ಯೋಚನೆ ಮಾಡ್ತಾ ಇದ್ರಾ? ಸೊ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ಕಾಳ್ಮೆಣಸನ್ನ ತಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಕಾಳ್ಮೆಣಸು ಇದ್ದೇ ಇರುತ್ತೆ. ಸೊ ಈ ಕಾಳ್ಮೆಣಸಲ್ಲಿ ನಾವು ಒಂದು 2-3 ಕಾಳ್ಮೆಣಸನ್ನ ತಗೊಳ್ಳೋಣ. ಇದನ್ನ ತಗೊಂಡು ಈ ರೀತಿ ಒಂದು ಸೇಫ್ಟಿ ಪಿನ್ ಮನೆಯಲ್ಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಸೊ ಈ ಬಟ್ಟೆ ಪಿನ್ನಿಗೆ ಈ ಕಾಳ್ಮೆಣಸನ್ನ ಈ ರೀತಿ ಚುಚ್ಕೋಬೇಕು. ಚುಚ್ಕೊಳ್ಳುವಾಗ ಹುಷಾರಾಗಿ ಚುಚ್ಕೊಳ್ಳಿ. ಓಕೆ, ಈ ರೀತಿ ಪಿನ್ನಿಗೆ ಇದನ್ನ ಹಾಕೊಂಡು ಈಗ ಸ್ಟವ್ ಮೇಲೆ ಈ ರೀತಿ ಮೆಣಸು ಕಾಳನ್ನ ಸುಟ್ಕೋಬೇಕು. ನೋಡಿ, ಈ ರೀತಿ ಹೊಗೆ ಬರ್ತಾ ಇದೆ ಅಲ್ವಾ? ಈ ಹೊಗೆಯನ್ನ ನಾವು 2 ಮೂಗಿನಿಂದ ಎಳ್ಕೊಂಡು ಈ ಹೊಗೆಯನ್ನ ತಗೋಬೇಕು. ಮತ್ತೆ ಈ ರೀತಿ ಸುಟ್ಕೋಬೇಕು. ನೋಡಿ, ಮತ್ತೆ ಈ ರೀತಿ ಹೊಗೆ ಬರುತ್ತೆ. ಸೊ ಈ ಮೆಣಸು ಕಂಪ್ಲೀಟ್ ಬರ್ನ್ ಆಗೋ ತನಕ ನಾವು ಇದನ್ನ ಸುಟ್ಕೊಂಡು ಈ ರೀತಿ ಹೊಗೆಯನ್ನ ನಮ್ಮ 2 ಮೂಗಿನಿಂದ ಎಳ್ಕೋಬೇಕು. ಸ್ವಲ್ಪ ಘಾಟ್ ಇರುತ್ತೆ, ಆದ್ರೂ ಪರವಾಗಿಲ್ಲ, ತಗೊಳ್ಳಿ. ತುಂಬಾ ಬೇಗನೆ ನಿಮ್ಮ ನೆಗಡಿ ಎಲ್ಲ ಕಡಿಮೆ ಆಗತ್ತೆ. ಇದನ್ನ ತಗೊಂಡ ನಂತರ ನಿಮ್ಮ ಮೂಗಿನಲ್ಲಿರುವಂತಹ ಗಲೀಜೆಲ್ಲ ಹೊರಗಡೆ ಬರುತ್ತೆ. ಇದನ್ನ ಕ್ಲೀನ್ ಮಾಡ್ಕೊಂಡ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗತ್ತೆ. ನೋಡಿ, ಈ ತರ ಆಗುವಾಗ ಪೂರ್ತಿಯಾಗಿ ಇದು ಬರ್ನ್ ಆಗಿದೆ. ಈ ರೀತಿ ಆದಾಗ ನೀವು ಮತ್ತೆ ಇನ್ನೊಂದು ಮೆಣಸು ಕಾಳನ್ನ ತಗೊಂಡು ಇದೇ ರೀತಿ ಸುಟ್ಕೊಳ್ಳೋದು. 2-3 ಮೆಣಸಿನ ಕಾಳಷ್ಟಲ್ಲೇ ನಿಮ್ಗೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ನೋಡಿ, ಈ ರೀತಿ ಕೆಂಪುಗಾದಾಗ ಇದು ಮುಗ್ದಿದೆ. ಈ ಮೆಣಸಿನ ಕಾಳು ಮತ್ತೆ ಉಪಯೋಗಿಸಕ್ ಆಗೋದಿಲ್ಲ. ಸೊ ಆಗ ನಾವು ಮತ್ತೆ ಬೇರೆ ಮೆಣಸಿನ ಕಾಳನ್ನ ಈ ರೀತಿ ಒಂದು ಪಿನ್ನಲ್ಲಿ ಚುಚ್ಕೊಂಡು ಹೊಗೆಯನ್ನ ಮೂಗಿಗೆ ಹೇಳ್ಕೋಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿರುವಂತಹ ಟಿಪ್. ಎಲ್ಲರ ಮನೇಲೂ ಮೆಣಸಿನ ಕಾಳು ಇದ್ದೇ ಇರುತ್ತೆ. ಸೊ ಈ ರೀತಿ ತೋರಿಸಿದಂತಹ ಮೆಥಡ್ ಅನ್ನ ಫಾಲೋ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮ್ಮ ನೆಗಡಿ ಹಾಗೆ ಕಟ್ಟಿರೋ ಮೂಗು ಎಲ್ಲಾನು ತುಂಬಾ ನೀಟಾಗಿ ಕ್ಲಿಯರ್ ಆಗುತ್ತೆ. ಸೊ ಅದ್ರಿಂದ ನೀವು ಆರಾಮಾಗಿ ನೆಮ್ಮದಿಯ ನಿದ್ರೆ ಕೂಡ ಮಾಡಬಹುದು. ಸೊ ಹೀಗೆ ಮತ್ತಷ್ಟು ವಿಡಿಯೋಸ್ ಜೊತೆಗೆ ಮತ್ತಷ್ಟು ಹೆಲ್ದಿ ಇನ್ಫಾರ್ಮೇಶನ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ಹಾಗಾಗಿ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದೇ ರೀತಿ ಹೆಲ್ದಿ ಇನ್ಫಾರ್ಮೇಶನ್ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದರಿಂದ ಅವ್ರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಸೊ ಹೀಗಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.